ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್‌ನ ಬೇಸಿಕ್ ಕೆಲವೊಂದಿಷ್ಟೆಲ್ಲ ನಿಮ್ಗೆ ಆಪ್ಷನ್ಸ್‌ಗಳನ್ನ ನಾನು ಕಲಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಹೋಮ್‌ನಲ್ಲಿ ಏನೇನಪ್ಪ ಅಂದರೆ ಕಟ್, ಕಾಪಿ, ಫಾರ್ಮ್ಯಾಟ್ ಪೇಂಟರ್ ಮತ್ತು ಸ್ಟೈಲಿಶ್ ಆಲ್ಫಾಬೆಟ್ಸ್ ಮತ್ತು ಆಲ್ಫಾಬೆಟ್ಸ್‌ನ ಸೈಜಸ್, ಫಾಂಟ್ ಸೈಜಸ್ಸು, ಆಮೇಲೆ ಫಾಂಟ್ ಬೋಲ್ಡ್ ಹೆಂಗೆ ಮಾಡೋದು, ಇಟಾಲಿಕ್ ಸೈಜ್ ಹೆಂಗೆ ಮಾಡೋದು, ಅಂಡರ್ಲೈನ್ ಹೆಂಗೆ ಕೊಡೋದು, ಇದ್ರ ಬಗ್ಗೆ ನಾನು ನಿಮ್ಗೆ ಇದ್ರ ಬಗ್ಗೆ ಡೀಪಾಗಿ ತಿಳಿಸ್ಕೊಂತ ಹೋಗ್ತೀನಿ, ನೋಡ್ತಾ ಹೋಗಿ. ಮತ್ತೆ ಏನೇ ಯಾವುದೇ ಒಂದು ಇದು ಇದ್ರೂ ಅದ್ರೊಳಗೆ ನಾನು ತಿಳಿಸ್ಕೊತ ಹೋಗ್ತೀನಿ. ಕಟ್ ಅನ್ನೋ ಆಪ್ಷನ್ಸ್ ಮೊದಲಿದೆ ನೋಡಿ, ಆ ಕಟ್ ಅನ್ನೋ ಆಪ್ಷನ್ಸ್ ಬಗ್ಗೆ ತಿಳ್ಕೊಂಡು ಈಗ ನಾನು ಶಿವ ಅಂತೇಳಿ ಟೈಪ್ ಮಾಡ್ಕೊತಿದ್ದೀನಿ. ಶಿವ ಅಂತ ಟೈಪ್ ಮಾಡಿದೆ ನೋಡಿ. ಅದ್ರ ಮೇಲೆ ಮೌಸಿಂದ ಸೆಲೆಕ್ಟ್ ಮಾಡಿ ಶಿವ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ ಆಯಿತು. ಅದನ್ನು ನಾನು ಬೇರೆ ಕಡೆ ನೋಡಿ, ಬೇರೆ ಇನ್ನೊಂದು ಇದರಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ ನೋಡಿ. ಪೇಸ್ಟ್ ಅನ್ನೋ ಆಪ್ಷನ್, ಆ ಒಂದು ಪೇಸ್ಟ್ ಅನ್ನೋ ಆಪ್ಷನ್ ಜೊತೆ ಇಲ್ಲಿ ಪೇಸ್ಟ್ ಆಗಿಬಿಡುತ್ತೆ. ಅದೇ ರೀತಿ ಕಾಪಿ ಕೂಡ ಅದೇ ರೀತಿ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಅಂದು ಮತ್ತು ನೀವು ಬೇರೆ ಯಾವುದಾದ್ರು ಒಂದು ಅಲ್ಲಿ ಹೋಗಿ ಪೇಸ್ಟ್ ಅಂದರೆ ಸಾಕು. ಅಲ್ಲಿ ನೀವು ಕಾಪಿ ಮಾಡಿರುವಂಥದ್ದೆಲ್ಲನೂ ಆ ಒಂದು ಇದ್ರಾಗ ಬಂದು ನೋಡಿ, ಇಲ್ಲಿ ಪೇಸ್ಟ್ ಆಯಿತು. ಈ ಥರ ಪೇಸ್ಟ್ ಆಗುತ್ತೆ. ಇದು ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್‌ನಲ್ಲಿ ಬೇಸಿಕ್ ಇದು. ಇದನ್ನು ಫಸ್ಟ್ ಇದರಿಂದಲೇ ನಾವು ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಇದಕ್ಕೆ ಕಲ್ತ್ಕೊಂಡ್ರೆ ಮುಂದಿದ್ದೆಲ್ಲನೂ ಇನ್ನೂ ಬೇರೆ ಬೇರೆ ಫಾರ್ಮಲ್ಸ್ ಆಗಿರ್ಬೋದು, ಎಲ್ಲನೂ ನಾನು ನಿಮ್ಗೆ ಸಿಂಪಲ್ಸ್, ಫಾರ್ಮಲ್ಸ್, ಏನು ಸಮ್ಸ್ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ನಾವು ಬೇಸ್ ಇದ್ರೇ ಮುಂದೆ ಕಲಿಯೋಕ್ಕಾಗುತ್ತಲ್ಲ. ಸೊ ಅದಕ್ಕಾಗಿ ಇದರಲ್ಲಿ ನಾವು ಬೇಸ್ ಕಲ್ತ್ಕೊತ ಹೋಗೋಣ. ಮತ್ತು ನೆಕ್ಸ್ಟ್ ಮುಂದೆ ಬರ್ತಾ ಏನೇನು ಬೇಕೋ ಅದನ್ನೆಲ್ಲನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿ ನೋಡಿ, ಈಗ ಮತ್ತೆ ನಿಮಗೆ ಇದರಲ್ಲಿ ಇವಾಗ ಕಟ್ ಆಯಿತು, ಕಾಫ್ ಆಯಿತು. ಈಗ ಫಾರ್ಮ್ಯಾಟ್ ಪೇಂಟರ್ ಅಂದರೆ ಈಗ ನೋಡಿ, ಫಾರ್ಮ್ಯಾಟ್ ಪೇಂಟರ್ ಅಂದರೆ ಬ್ಯಾಕ್ ಸೈಡ್, ಶಿವ ಬ್ಯಾಕ್ ಸೈಡ್ ಎಲ್ಲೂ ಕಾಣ್ತಾ ಇದೆಯಲ್ಲ, ಅದನ್ನು ಹೆಂಗೆ ಪೇಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇದು ಫಾರ್ಮ್ಯಾಟ್ ಪೇಂಟರ್ ಅದರಲ್ಲಿರುತ್ತೆ ನೋಡಿ. ಆ ಥರ ತಗೊಂಡು ಫಾರ್ಮ್ಯಾಟ್ ಪೇಂಟರಲ್ಲಿ ಟಚ್ ಮಾಡಿದ್ರೆ ನಮ್ಗೆ ಏನು ಬೇಕಾಗಿರೋದೆಲ್ಲ ಈ ಥರ ಬಂದುಬಿಡುತ್ತೆ. ನಾವು ಬ್ಯಾಕ್ಗ್ರೌಂಡ್ ಕಾಪಿ ಪೇಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡಿದ್ರೆ ಸಾಕು. ಆಮೇಲೆ ಹೋಗಿ ಫಾರ್ಮ್ಯಾಟ್ ಪೇಂಟಲ್ಲಿ ಟಚ್ ಮಾಡಿದ್ರೆ ಸಾಕು. ಈ ಥರ ಬ್ಯಾಕ್ಗ್ರೌಂಡ್ ನಿಮ್ಗೆ ಯಾವ್ದು ಬ್ಯಾಕ್ಗ್ರೌಂಡ್ ಬೇಕೋ ಅದು ತೊಗೊಳಕ್ಕಾಗುತ್ತೆ. ಇದು ಫಾರ್ಮ್ಯಾಟ್ ಪೇಂಟರ್. ನೆಕ್ಸ್ಟ್ ಆಮೇಲೆ ನಿಮಗೆ ಇಲ್ಲಿ ಒಂದು ಈ ಸೈಜ್ ನೋಡಿ, ಶಿವ ಅಂತೇಳಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಬೋಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ. ಇದು ಬೋಲ್ಡ್ ಅಂತ ಹೇಳಿದ್ರೆ ಶಿವ ಅನ್ನೋದು ನಾರ್ಮಲ್ ಇರೋದು ಬೋಲ್ಡ್ ಆಗುತ್ತೆ. ಅದೇ ರೀತಿ ಇಟಾಲಿಕ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಇಟಾಲಿಕ್ ಅನ್ನೋದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಏನು ತೋರಿಸ್ತಿದೆ ನೋಡಿ, ಇಲ್ಲಿ ನಿಮಗೆ ಮೇಲ್ಗಡೆ ಈ ಒಂದು ಮೌಸ್ ಹೋಗುತ್ತೆ ನೋಡಿ. ಈಗ ಆ ಒಂದು ಮೇಲ್ಗಡೆ ಹೋದರೆ 2, 3ಕ್ಕೂ ಸಪ್ರೇಟ್ ತೊಗೊತಾ ಇದ್ದೀನಿ ನಾನು. ಶಿವ ಅನ್ನೋದನ್ನೇ 3 ಕಾಲಮ್ನಲ್ಲಿ ತೊಗೊಂಡಿದ್ದೀನಿ. ಸೊ 3 ರೋಸ್ನಲ್ಲಿ ತೊಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೋಲ್ಡ್ ಇರೋದು ಈ ಶಿವ ಅಂತ ಬರೆದಿದ್ದೀನಿ ನೋಡಿ, ಸೆಕೆಂಡ್ ಕಾಲಮಲ್ಲಿ. ಅಲ್ಲಿ ಏನು ಆಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಇಲ್ಲೇ ನೋಡಿದ್ದು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡೆ. ಸೊ ಈಗ ಫಸ್ಟ್ನೇದು ಬೋಲ್ಡ್ ಮಾಡಿದ್ದೀನಿ. ಸೆಕೆಂಡ್ ಏನಿದೆಯಲ್ಲ, ಸೆಕೆಂಡ್ ಕಾಲಮಲ್ಲಿ ಅದನ್ನು ಇಟಾಲಿಕ್ ಮಾಡಿ ತೋರಿಸ್ತದೆ ನೋಡಿ ನಿಮಗೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡೆ. ಈಗ ನೋಡಿ, ಸೆಲೆಕ್ಟ್ ಆಯಿತು. ಇವಾಗ ಅಂತ ಇದೆಯಲ್ಲ, ಅಲ್ಲಿ ಟಚ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮದೇ ಏನಾಗುತ್ತೆ, ಇಟಾಲಿಕ್ ಆಗುತ್ತೆ ನೋಡಿ. ಈಗ ಟಚ್ ಆಯಿತು, ಇಟಾಲಿಕ್ ನೋಡಿ. ಫಸ್ಟ್ನೇದು ಬೋಲ್ಡ್ ಇದೆ. ನೆಕ್ಸ್ಟ್ ಶಿವ ಅನ್ನೋದು ಇಟಾಲಿಕಲ್ಲಿ ಬಂದಿದೆ. ನೆಕ್ಸ್ಟ್ ಥರ್ಡ್ ಒನ್ ನಿಮಗೆ ಅಂಡರ್ಲೈನ್ ಕೂಡ ಮಾಡೋದು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡರ್ಲೈನ್ ಮಾಡೋದು ಹೆಂಗಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಇದರಲ್ಲಿ ಹೋಗಿ ಫಸ್ಟ್ ಹೊಡೆದ್ರೆ ಅದು ಸಿಂಗಲ್ ಅಂಡರ್ಲೈನ್ ಆಗುತ್ತೆ. ಡಬಲ್ ಇನ್ನೊಂದು ಕೆಳಗಡೆ ಇರೋದು ಡಬಲ್ ಅಂಡರ್ಲೈನ್ ಕೂಡ ಆಗುತ್ತೆ. ಈಗ ನೋಡಿ, ಶಿವ ಅನ್ನೋದು ಅಂಡರ್ಲೈನ್ ಕೂಡ ಆಯಿತು. ಈ ರೀತಿ ನೀವು ಇನ್ಸರ್ಟ್ ಪೇಜಸ್ನಲ್ಲಿ, ಹೋಮ್ ಪೇಜ್ನಲ್ಲಿ ಏನು ಕಲಿಬೇಕಾಗಿದೆ ಇದನ್ನು ಇದರಲ್ಲೇ. ಆಮೇಲೆ ಇದು ನೋಡಿ, ನಾವು ತೋರಿಸ್ತಾ ಇರೋದು ಸೈಜಸ್. ನಿಮ್ಗೆ ಏನು ಸೈಜ್ ಬೇಕು, 11 ಬೇಕಾ, 8 ಬೇಕಾ ಅಂದರೆ ಸೈಜ್ ಹೆಚ್ಚು ಕಮ್ಮಿ ಮಾಡೋದು. ನಾವೇನೋ ಬರೆದಿರ್ತೀವಲ್ಲ ಅದನ್ನ ಸೈಜಸ್ ಇನ್ಕ್ರೀಸ್ ಮತ್ತು ಡಿಸ್ಕ್ರೀಸ್ ಮಾಡೋದಿಲ್ಲಿ. ಸ್ಟೈಲ್ ಯಾವುದೋ ಒಂದು ನೇಮ್ಸ್ ಬರ್ದೀವಿ, ಅದು ನೇಮ್ ನಮಗೆ ವೆರೈಟಿ ಸ್ಟೈಲ್ನಲ್ಲಿ ಬೇಕಂದ್ರೆ ಇಲ್ಲಿ ಕ್ಯಾಲಿಬ್ರಾ ಅಂತ ಇದೆ ನೋಡಿ, ಇಲ್ಲಿ ಬಂದು ನಾವು ಬೇರೆ ವೆರೈಟಿ ಟೈಪ್ಸ್ ಆಫ್ ಸೈಜಸ್ ತೊಗೋಬೋದು. ಆಮೇಲೆ ಕಲರ್ ಕೂಡ ಇದರಲ್ಲೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕಲರ್ ನೋಡಿ, ಕಲರ್ ಹಾಕ್ಕೊಂಡು ನಿಮಗೆ ಸೈಜಸ್
ಆಮೇಲೆ ಸ್ಟೈಲ್ಸ್ ನೋಡಿ, ಈ ಥರ ಇನ್ನೂ ಭಾಳಷ್ಟು ಸ್ಟೈಲ್ಸ್ ಇದ್ದಾವೆ. ಸೊ ಹಾಗೆ ನೋಡ್ತಾ ಹೋಗಬೇಕು. ಕೆಳಗಡೆ ಇನ್ನೂ ಭಾಳಷ್ಟು ಸ್ಟೈಲ್ಸ್ ಬರ್ದೇ ಬರುತ್ತೆ ನೋಡಿ. ನಾನು ಇದರಲ್ಲಿ ಒಂದು ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡೆ ನಾನೀಗ. ಇದನ್ನು ಕಲರ್ ಚೇಂಜಸ್ ಮಾಡ್ಕೊಳ್ಳೋದು ಕೂಡ ಇಲ್ಲ ನೋಡಿ. ಕೆಳಗಡೆ ಒಂದು ರೆಡ್ ಲೈನ್ ಇರೋದೇನಿದೆಯಲ್ಲ, ಅದು ಕಲರ್ ಚೇಂಜ್ ಅಂದರೆ ಪಾಂಟ್ ಕಲರ್ ಚೇಂಜ್, ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಅಲ್ಲ, ಪಾಂಟ್ ಕಲರ್ ಚೇಂಜ್. ಹಲವಾರು ಕಲರ್ಸ್ ಇರುತ್ತಲ್ಲ, ಅದನ್ನು ಹೇಗೆ ಚೇಂಜ್ ಮಾಡಿಸಿ ನೋಡಿ, ಈ ಥರ ಚೇಂಜಸ್ ಮಾಡ್ಕೋಬೇಕು. ಅನ್ನೋದ್ರ ಬಗ್ಗೆ ಹೋಗಿ ಟಚ್ ಮಾಡಿದ್ರೆ ನಿಮ್ಗೆ ಯಾವ ಬೇಕು ಆ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಂಡು ತಗೋಬೋದು. ಅದೇ ಕಲರ್ ಫಾಂಟ್ ಅದೇ ಕಲರ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ನಿಮ್ಗೆ ಯಾವ್ದು ಬೇಕು ಅದನ್ನು, ಇದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋ ಕಲರ್ ಇದು ನೋಡಿ. ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಆಗುತ್ತೆ. ಈಗ ಬೇರೆ ಕಲರ್ ತೊಗೊತಿದ್ದೀನಿ ನೋಡಿ, ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತಾ. ಇದೇ ರೀತಿ ನಿಮ್ಗೆ ಯಾವ ಕಲರ್ ಇಂಟ್ರೆಸ್ಟ್ ಆಗುತ್ತಾ ಆ ಕಲರ್, ಅಥವಾ ಪೇಜಿಗೆ ಯಾವ್ದು ಸೂಟ್ ಆಗುತ್ತಾ ಆ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಹಾಕ್ಬೋದು. ಆಮೇಲೆ ಫಾಂಟ್ಸ್ ಕಲರ್ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೋಬೋದು. ಇದು ಯಾವುದಪ್ಪ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಹೋಮ್ ಅನ್ನೋ ಆಪ್ಷನ್ನಲ್ಲಿ ನಿಮ್ಗೆ ಇದೆಲ್ಲ ಬರುತ್ತೆ. ಕಟ್, ಕಾಪಿ, ಆಮೇಲೆ ಫಾರ್ವರ್ಡ್ ಪೇಂಟರ್, ಆಮೇಲೆ ಇದು ಅಲ್ಫಾಬೆಟ್ಸ್, ಸ್ಟೈಲ್ ಅಲ್ಫಾಬೆಟ್ ಇನ್ಕ್ರೀಸ್ ಆ್ಯಂಡ್ ಡಿಸ್ಕ್ರೀಸ್, ಅಲ್ಫಾಬೆಟ್ ಕಲರ್, ಅಲ್ಫಾಬೆಟ್ ಬ್ಯಾಕ್ಗ್ರೌಂಡ್ ಕಲರ್, ಅಲ್ಫಾಬೆಟ್ ಬೋಲ್ಡ್, ಅಲ್ಫಾಬೆಟ್ ಇಟಾಲಿಕ್, ಅಲ್ಫಾಬೆಟ್ ಅಂಡರ್ಲೈನ್. ಇದೆಲ್ಲವೂ ಕೂಡ ನಾವೊಂದು ಈ ಹೋಮ್ ಪೇಜ್ನಲ್ಲಿ ಕಲಿಬೇಕಾಗುತ್ತೆ. ಹಾಗೆ ಮುಂದ್ಗಡೆ ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡಾಟಾ ಇದೆಲ್ಲನೂ ಮುಂದೆ ಬರುತ್ತೆ. ಈ ಬೇಸಿಕ್ ನಾವು ನೀಟಾಗಿ ಕಲ್ತ್ಕೊಂಡ್ರೆ ಅದನ್ನು ಮುಂದೆ ನಾವು ಕಲಿಯೋಣ. ಥ್ಯಾಂಕ್ ಯು.